ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಾವ್ಯ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗಿನ ರೂಟೀನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನೈಟ್ ರೂಟೀನ್ ಆಗುತ್ತೆ. ನೈಟ್ ರೂಟೀನಲ್ಲಿ ನಾನು ದೋಸೆ ಹಿಟ್ಟನ್ನು ರುಬ್ಬಿ ಇಟ್ಟಿದ್ದೆ. ಆ ರೂಟೀನ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಅಂದರೆ ಇವಾಗ ವಿಂಟರ್ ಸೀಸನ್ ಅಲ್ವಾ, ಹಾಗಾಗಿ ದೋಸೆ ಹಿಟ್ಟೆಲ್ಲ ನೀಟಾಗಿ ಉಬ್ಬಿ ಬಂದಿರಲ್ಲ. ಹಾಗಾಗಿ ಒಂದು ಟ್ರಿಕ್ಸ್ನ ಹೇಳ್ತೀನಿ ನೋಡಿ. ದೋಸೆ ಹಿಟ್ಟು ವಿಂಟರ್ ಸೀಸನಲ್ಲಿ ಯಾಕೆ ಉಬ್ಬಿ ಬರಲ್ಲ ಅಂತ ಅಂದರೆ ತುಂಬಾ ಕೋಲ್ಡ್ ಇರುತ್ತಲ್ವ, ಸೊ ಹಾಗಾಗಿ ಅದು ಹಿಟ್ಟು ಉದ್ಗಿ ಬರಲ್ಲ. ಹಾಗಾಗಿ ನಾವು ಏನು ಮಾಡಬೇಕು ಅಂತ ಅಂದರೆ ಆ ಸ್ಟವ್ ಮೇಲೆ ನಾವೇನು ದೋಸೆ ಹಿಟ್ಟನ್ನು ರುಬ್ಬಿಟ್ಟಿರ್ತೀವಿ ಅದನ್ನು ಒಂದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ನಾವು ರುಬ್ಬಿರೋ ಅಂಥ ಹಿಟ್ಟನ್ನು ಪಾತ್ರೆ ಇಟ್ಬಿಟ್ಟು ನೆಕ್ಸ್ಟು ಕ್ಲೋಸ್ ಮಾಡಿದರೆ ಬೆಳಗ್ಗೆ ಆಗೋವಷ್ಟರಲ್ಲಿ ಹಿಟ್ಟು ನೀಟಾಗಿ ಉಬ್ಬಿ ಬಂದಿರುತ್ತೆ. ಆವಾಗ ದೋಸೆ ಕೂಡ ಚೆನ್ನಾಗಿ ಬಂದಿರುತ್ತೆ. ಎಲ್ಲ ಆಯಿತು. ಇವಾಗ ನಾನು ತುಂಬಾ ಪಾತ್ರೆ ಇತ್ತು ಅಂತ ಅಂದ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಅದನ್ನು ಕೂಡ ನೀಟಾಗಿ ಇಟ್ಟಿದ್ದೀನಿ. ನೋಡಿದ್ದು ಯಾವ ರೀತಿ ಬಂದಿದೆ. ಇದು ಬೆಳಿಗ್ಗೆ ರೂಟೀನ್ ಆಗಿರುತ್ತೆ. ಬೆಳಿಗ್ಗೆ ನೋಡಿ ದೋಸೆ ಹಿಟ್ಟೆಲ್ಲ ಎಷ್ಟು ನೀಟಾಗಿ ಉಬ್ಬಿ ಬಂದಿದೆ ಅಂತ ಕಾಣಿಸ್ತಿದೆ ಅನ್ಕೋತೀನಿ. ತುಂಬಾ ಕ್ರಿಸ್ಪಿಯಾಗಿ ಮತ್ತು ಮಸಾಲ ದೋಸೆ ಪ್ರತಿ ಒಂದು ದೋಸೆಗೂ ಇದು ಸೂಟಬಲ್ ಆಗುತ್ತೆ. ನಮ್ಮ ಮನೆಗೆ ಒಬ್ಬರು ನ್ಯೂ ಮೆಂಬರು ಜಾಯ್ನ್ ಆಗಿದ್ದಾರೆ. ಫಸ್ಟೇ ನಾವು 4 ಮೆಂಬರ್ಸ್ ಇದ್ದು, ಇವಾಗ ಎಕ್ಸ್ಟ್ರಾ ಒಬ್ಬರು ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ. ಅದು ಯಾರು ಅಂತ ಅಂದರೆ ಅದೇ ನೋಡಿ, ಕಾರು. ಸೊ ನಮ್ಮ ಮನೇಲಿ ಕಾರ್ ಇರಲಿಲ್ಲ. ಅಂದರೆ ಮನೇಲಿ ಒಂದು ಟೋಟಲ್ ಆಗಿ ಕಾರ್ ಇತ್ತು, ಬಟ್ ನಾವು ಸಿಟಿನಲ್ಲಿರೋದ್ರಿಂದ ಅಂದರೆ ವೀಕ್ಲಿ ಒನ್ಸ್ ಊರಿಗೆ ಹೋಗ್ತಾ ಇರೋದ್ರಿಂದ ನಾವು ಬೈಕಲ್ಲೇ ಓಡಾಡ್ತಿದ್ವಿ 4 ಮೆಂಬರ್ಸು ಕೂಡ. ಸೊ ನಮಗೇನು ಐಡಿಯಾ ಇರಲಿಲ್ಲ ಕಾರ್ ತೊಗೋಬೇಕು ಅಂತ ಅಂದ್ಬಿಟ್ಟು. ಸೊ ಗಾಳಿಲೆಲ್ಲ ಊರಿಗೆ ಹೋಗ್ಬೇಕಂತ ಅಂದರೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಸೊ ಹಂಗಾಗಿ ಮತ್ತು ರಮೇಶ್ಗೂ ಕೂಡ ಮೆಟೀರಿಯಲ್ ಎಲ್ಲ ಸಪ್ಲೈ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಕಾರ್ ಬೇಕಾಗಿತ್ತು. ಸೊ ಹಂಗಾಗಿ ನಮ್ಮ ಮನೆಯವರು ಹೋಗ್ಬಿಟ್ಟು ಕಾರ್ ತೊಗೊಬಂದಿದ್ದಾರೆ. ಸೊ ಖುಷಿ ಆಯಿತು. ಸೆಕೆಂಡ್ಸ್ ಆದ್ರೂ ಅದು ನಮ್ಮ ಮನೆಗೆ ಬಂದಾದಮೇಲೆ ಅದು ನಮಗೆ ಹೊಸದೇ ಅಲ್ವಾ, ಸೊ ಅದು ಖುಷಿ ಇದ್ದೇ ಇರುತ್ತೆ. ಸೊ ನನಗೆ ಗೊತ್ತೇ ಇರಲಿಲ್ಲ ತಗೊಬಂದಿದ್ದಾರೆ ಅಂತ. ಅವರು ತಗೊಬಂದು ನಿಲ್ಸಾದ್ಮೇಲೆ ತಗೊಬಂದಿದ್ದೀನಿ ಅಂತ ಹೇಳ್ತಾಯಿದ್ರು. ಸೊ ನನಗೆ ಶಾಕ್ ಆಯಿತು. ಬಟ್ ನಮಗೆ ನೆಸೆಸಿಟಿ ಇತ್ತು. ನಾನು ಇಷ್ಟು ವರ್ಷ ವೆಯ್ಟ್ ಮಾಡಿದ್ವಿ, ಎಂತಕ್ಕೆ ಬೇಡ ಕಾರು, ಬೈಕಲ್ಲೇ ಹೋಗ್ಬೋದು, ಮಕ್ಕಳೆಲ್ಲ ಇನ್ನೂ ಚಿಕ್ಕವರಲ್ವ, ಸೊ ಅಡ್ಜಸ್ಟ್ ಆಗ್ತಾಯಿತ್ತು. ಅವ್ರು ದೊಡ್ಡವರಾದ್ಮೇಲೆ ತೊಗೊಳ್ಳೋಣ, ಇವಾಗಲೇ ಏನಕ್ಕೆ ಅಂತ ಅಂದ್ಬಿಟ್ಟು ಡಿಲೇ ಮಾಡ್ತಾನೇ ಇದ್ವಿ. ಫೈನಲ್ ಆಗಿ ರಮೇಶ್ಗೆ ತುಂಬಾ ಕೆಲಸ ಇರೋದು, ಈ ಒಂದು ಮೆಟೀರಿಯಲ್ ಎಲ್ಲ ಸಪ್ಲೈ ಮಾಡಬೇಕು ಅಂತ ಅಂದರೆ ಇದು ನೆಸೆಸಿಟಿ ತುಂಬಾ ಇತ್ತು. ಎಲ್ಲ ಆಯಿತು. ನಾವು ಕಾರ್ ತೊಗೊಂಡು ಊರಿಗೆ ಹೋದ್ವಿ. ಇದು ಸಂಡೇ ಲಾಗ್ ಆಗಿರುತ್ತೆ. ಸಂಡೇ ದಿನ ನಾವು ಊರಿಗೆ ಹೋದ್ವಿ. ಅವತ್ತು ಇದು ಆ ಒಂದು ಟೈಮ್ ಯಾವಾಗ ಅಂತ ಅಂದರೆ ಇದು ಈವ್ನಿಂಗ್ ಆಗುತ್ತೆ, ಸಂಡೇ ಈವ್ನಿಂಗು. ನಾನು ಬೆಳಗ್ಗೆ ಮನೆಗೆಲ್ಲ ಹೋಗ್ಬಿಟ್ಟು ಕಾರಲ್ಲೆಲ್ಲ ಹೋದ್ವಿ. ಪೂಜೆ ಏನು ಮಾಡಿಸಿರ್ಲಿಲ್ಲ. ಹಾಗಾಗಿ ನಾನು ಬೆಳಗ್ಗೆಯಿಂದ ಎಲ್ಲ ಕೆಲಸ, ಮನೇಲಿ ಏನು ಕೆಲಸ ಇರುತ್ತೆ ಎಲ್ಲ ಕೆಲಸ ಆದಮೇಲೆ ನಾವು ಪೂಜೆ ಮಾಡಿಸ್ಕೊಬರೋಣ ಅಂತ ಅಂದ್ಬಿಟ್ಟು ಮಕ್ಳುಗಳಿಗೆಲ್ಲ ಸ್ನಾನ ಮಾಡಿಸಿ, ನೋಡಿ ಎಷ್ಟು ಜನ ಮಕ್ಕಳಿದ್ದಾರೆ, ಅವರಿಗೆಲ್ಲ ಸ್ನಾನ ಮಾಡಿಸಿ ನಾವು ಪೂಜೆ ಮಾಡಿಸ್ಕೊಬರೋಣ ಅಂತ ಹೋದ್ವಿ. ನೋಡಿ ಇದು ನಮ್ಮ ಊರ ದೇವರು ದೊಡ್ಡಮ್ಮ ದೇವಿ ಅಂತ. ಅದು ಫುಲ್ಲು ಕ್ಲೋಸ್ ಆಗಿತ್ತು. ಸಂಡೇ ಈವ್ನಿಂಗ್ ಒಂದು 5:30 ಆಗಿತ್ತು. ಆ ಒಂದು ಟೈಮಲ್ಲಿ ಅದು ಓಪನ್ ಆಗಿರಲಿಲ್ಲ. ಸೊ ನಾವು ಹೊರಗಡೆನೇ ಎಲ್ಲ ಪೂಜೆ ಎಲ್ಲನೂ ಮಾಡ್ಕೊಬರೋಣ ಅಂತ ಹೋದ್ವಿ. ನೋಡಿ ಇಲ್ಲಿ ನಾವು ನಮ್ಮೂರಲ್ಲಿ ಯಾವ ರೀತಿ ನಾವು ದೇವ್ರ ಪೂಜೆನ ಮಾಡ್ತೀವಿ ಮತ್ತು ಕಾರ್ ಪೂಜೆನೂ ಸಹ ಮಾಡ್ಕೊಬರೋಣ ಅಂತ ಮಕ್ಕಳ ಜೊತೆ ಹೋದ್ವಿ. ಮನೆಯಲ್ಲಿ ಅತ್ತೆ ಮಾವ ಇದ್ದರು. ಅತ್ತೆ ಬೆಂಗಳೂರಿಗೆ ಹೋಗಿದ್ರು, ಹಾಗಾಗಿ ಸೊ ಅವ್ರು ಬಂದಿರಲಿಲ್ಲ. ಮತ್ತು ನನಗೆ ಗೀತಾ ಎಲ್ಲ ಅವರು ಮನೆಯಲ್ಲೇ ಇದ್ದರು. ಹೋಗಿ ಮಾಡ್ಕೊಬರೋಗಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಬಂದು ಪೂಜೆ ಮಾಡ್ತಿದ್ದೀವಿ. ರಮೇಶ್ ಪೂಜೆ ಮಾಡ್ತಾವ್ರೆ. ಮಕ್ಕಳು ಸಹ ತುಂಬಾ ಎಂಜಾಯ್ ಮಾಡಿಕೊಂಡು ಈ ಒಂದು ಪೂಜೆನ ಮಾಡ್ತಾಯಿದ್ದಾರೆ. ಅವರು ಪೂಜೆ ಮಾಡೋದಕ್ಕಿಂತ ಜಾಸ್ತಿ ಆಟ ಆಡ್ತಿದ್ರು ಫುಲ್ಲು. ಅಲ್ಲಿದ ಸುಮ್ಮನೆ
ಕುಡಿಯಕ್ ನೀರು ಕೊಡು. ಇದಾ ದೊಡ್ಡಪ್ಪ ಕೈಯಲ್ಲಿ ಇಸ್ಕೊಬರೋಣ. ಬೇಗ ಬೇಗ ಹಾಕಿ. ರೌಂಡು ತಿರ್ಗನ್ ಬನ್ನಿ. ಇದು ನಮ್ಮನೆಗೆ ಮತ್ತು ನನಗೆ ರಾಘವೇಂದ್ರ ಸ್ವಾಮಿ ಅಂದರೆ ತುಂಬಾ ತುಂಬಾ ಇಷ್ಟಪಡೋ ದೇವರು ಅಂತ ಅಂದರೆ ರಾಘವೇಂದ್ರ ಸ್ವಾಮಿ. ನನಗೆ ಪ್ರತಿಯೊಂದೂ ದೇವಸ್ಥಾನ, ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಲಿ ನನಗೆ ಫಸ್ಟು ನೆನಪಾಗೋದು ರಾಘವೇಂದ್ರ ಸ್ವಾಮಿನೇ. ಫಸ್ಟು ನನಗೆ ಬಾಯಿಗೆ ಬರೋದು ಪ್ರತಿಯೊಂದು ದೇವರು. ಫಸ್ಟು ಏನೇ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ದೇವ್ರ ಹೆಸರು ಹೇಳೋಣ ಅಂತಂದ್ರೂ ಬರೋದಿಲ್ಲ. ಫಸ್ಟು ನನ್ನ ಬಾಯಿಗೆ, ನನ್ನ ಮನಸ್ಸಿಗೆ ಬರೋದು ರಾಘವೇಂದ್ರ ಸ್ವಾಮಿ. ದೇವರೇ ನೇಮ್ ಬರೋದು. ಅಷ್ಟು ಖುಷಿ, ಅಷ್ಟು ಇಷ್ಟ, ಅಷ್ಟು ಒಂದು ಭಕ್ತಿ ನನಗೆ. ಆ ಒಂದು ರಾಯರ ಒಂದು ದೇವರ ಹೆಸರಲ್ಲಿ ನನಗೆ ಈ ಒಂದು ಕಾರು ಸಿಕ್ಕಿದೆ. ಅಂದರೆ ಫಸ್ಟು ಯಾರು ಯೂಸ್ ಮಾಡ್ತಾಯಿದ್ರು ಈ ಒಂದು ಕಾರನ್ನು, ಅವರು ಕೂಡ ಆ ಒಂದು ಕಾರ್ ಮೇಲೆ ಶ್ರೀ ಗುರು ರಾಘವೇಂದ್ರ ಅಂತ ನೇಮ್ ಬೋರ್ಡ್ ಹಾಕಿದ್ದಾರೆ. ತುಂಬಾ ಖುಷಿ ಆಯಿತು. ಒಂದು ಒಳ್ಳೆ ದಿನದಲ್ಲಿ ದೇವರ ದರ್ಶನ ಆದಂಗೆ ಆಯಿತು. ಆ ಒಂದು ನೇಮ್ ನೋಡಿ ತುಂಬಾ ಖುಷಿ ಆಯಿತು. ಎಲ್ಲದೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಎಲ್ಲದೂ ಸ್ಟಾರ್ಟ್ ಆಯಿತು. ಏಕೆಂತಂದರೆ ನಾನು ಇಷ್ಟಪಡೋ ದೇವರು, ನಮ್ಮ ಮನೆಯಲ್ಲಿ ನಾವು ಪೂಜೆ ಮಾಡೋ ದೇವರು ರಾಘವೇಂದ್ರ ಸ್ವಾಮಿ. ನಮ್ಮ ಮನೆ ದೇವರು ಬೇರೆ ಆದ್ರೂ ನಮ್ಮ ಮನಸ್ಸಿಗೆ ಹತ್ತಿರವಾದ ದೇವರು ಮತ್ತು ನಮಗೆ ಇಷ್ಟ ಆದಂಥ ದೇವರು ರಾಘವೇಂದ್ರ ಸ್ವಾಮಿ. ಸೊ ನಾವು ಏನೇ ಒಂದು ಮಾಡಬೇಕಾದ್ರೂ ರಾಘವೇಂದ್ರ ಸ್ವಾಮಿ ಅಪ್ಪಣೆ ಇಲ್ದೇ, ರಾಘವೇಂದ್ರ ಸ್ವಾಮಿ ನೆನೆಸ್ಕೊಳ್ದೇ ಏನೂ ಒಂದು ಮಾಡೋದಿಲ್ಲ. ಹಂಗಾಗಿಯೇ ಈ ಒಂದು 2025ರಲ್ಲಿ ನಾನು ಏನು ಅಂದ್ಕೊಂಡಿದ್ವಿ ಸೊ ಅದೆಲ್ಲ ಈಸಿಯಾಗಿ ಆಗ್ತಾಯಿದೆ. ಮತ್ತು ಎಲ್ಲದಕ್ಕೂ ಕಾರಣ ನಮ್ಮ ರಾಯರು ರಾಘವೇಂದ್ರ ಸ್ವಾಮಿ. ಅವರ ಒಂದು ಹೆಸರಲ್ಲಿ ಈ ಒಂದು ಗಾಡಿನೂ ಕೂಡ ಸಿಕ್ಕಿದೆ. ಅದು ತುಂಬಾ ಖುಷಿ. ಅದು ಏನೇ ಒಂದು ಮಾಡೋದಾದ್ರೂ ಅವ್ರ ಹೆಸರನ್ನೇ ಮುಂದೆ ಇರುತ್ತೆ. ಈ ಒಂದು ಗಾಡಿ ನೇಮ್ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿ ಪ್ರಸನ್ನ ಅಂತಲೇ ಅವರು ಪ್ರೀವಿಯಸ್ ಯಾರು ಯೂಸ್ ಮಾಡ್ತಾಯಿದ್ರು ಅವರು ಕೂಡ ಬರ್ಸಿದ್ದಾರೆ. ಏನೇ ಆದ್ರೂ ನಮ್ಮ ದೇವರು ನಮಗೆ ತುಂಬಾ ಇಷ್ಟ ಅಲ್ವಾ. ಪ್ರತಿಯೊಬ್ಬರು ರಾಯರನ್ನ ನಂಬಿದವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ. ರಾಯರು ಪ್ರತಿ ಒಂದು ಹೆಜ್ಜೆನಲ್ಲೂ ನಿಮ್ಮ ಒಂದು ಜೊತೆ ಇರ್ತಾರೆ. ಸೊ ನನ್ನ ಒಂದು ಜೊತೆಯಲ್ಲೂ ನಾನು ಯಾವಾಗ ರಾಯರನ್ನ ನಂಬೋದಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ನನ್ನ ಜೊತೆಯೂ ಸಹ ರಾಯರು ಇದ್ದೇ ಇದ್ದಾರೆ. ನನ್ನ ಮನಸ್ಸಲ್ಲಿ ಪ್ರತಿಯೊಂದು ಪ್ರತಿ ಒಂದು ರಾಯರನ್ನ ನೆನಪು ಮಾಡ್ಕೊಳ್ದಿರೆ ಟೈಮೇ ಇಲ್ಲ, ನಿಮಿಷವೂ ಇಲ್ಲ. ಅಷ್ಟು ಇಷ್ಟ, ಅಷ್ಟು ನಂಬಿದ್ದೀನಿ. ನಾನು ಏನು ಅಂದ್ಕೊಂಡಿದ್ದೀನಿ ಅದೆಲ್ಲ ಈಸಿಯಾಗಿ ಆಗಿದೆ. ಸೊ ಪ್ರತಿಯೊಂದು ವಿಷಯದಲ್ಲಿ ಏನೇ ಒಂದು ಕೇಳ್ಕೊಂಡಿದ್ದೀನಿ ಅದೆಲ್ಲ ಕೂಡ ನೆರವೇರಿದೆ. ಸೊ ಹಂಗಾಗಿ ಖುಷಿ. ಆ ಒಂದು ಗಾಡಿ ಸೆಕೆಂಡ್ಸ್ ಆದ್ರೂ ಬಟ್ ನಮಗೆ ಮನಸ್ಸಿಗೆ ಹತ್ತಿರ ಆಗಿದೆ. ಸೊ ನಮ್ಮ ಮನೆಗೆ ಬಂದರೆ ಅದು ಹೊಸದೇ ಆಗಿರುತ್ತೆ, ನಮ್ಗೆ ಹಳೇದಾಗಿರೋದಿಲ್ಲ. ಸೊ ಹಂಗಾಗಿ ನಮಗೆ ಈ ಖುಷಿ ಕೊಡ್ತು ಈ ಒಂದು ಗಾಡಿ. ಏಕೆ ಅಂತಂದರೆ ರಾಯರದ್ದು ನೇಮ್ ಇರೋ ಗಾಡಿ. ತುಂಬಾ ಖುಷಿ. ನೋಡಿ ರಮೇಶ್ ಪೂಜೆ ಮಾಡ್ತಿದ್ದಾರೆ. ಅದು ಒಂದು 5:30 ಟೈಮು, ಈವ್ನಿಂಗು, ಸೂರ್ಯನು ಕೂಡ ಮುಳುಗೋ ಟೈಮು. ತುಂಬಾ ಚೆನ್ನಾಗಿತ್ತು. ಎಲ್ಲ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ರಮೇಶ್ ಅವರು ಒಂದು 3 ರೌಂಡ್ಸ್ ಅಂದರೆ 3 ರೌಂಡು ಸುತ್ತುತ್ತಾ ಇದ್ದಾರೆ ದೇವಸ್ಥಾನ ಸುತ್ತು. ತುಂಬಾ ಚೆನ್ನಾಗಿತ್ತು ಇದು ಎಲ್ಲನೂ ಮುಗಿಸ್ಕೊಂಡು ನೆಕ್ಸ್ಟು ಹಾಸನಿಗೆ ಬಂದ್ವಿ ವಾಪಸ್ಸು. ಹಾಸನಿಗೆ ಬಂದಾದಮೇಲೆ ಮನೇಲಿ ಸ್ವಲ್ಪ ಹೊತ್ತು ಇದ್ದು ವಿವಿ ಅವರು ಇದು ಸೈಕಲ್ ಬೇಕು ಅಂತ ತುಂಬ ದಿನದಿಂದ ಕೇಳ್ತಾಯಿದ್ರು. ಅವ್ರಿಗೋಸ್ಕರ ಸೈಕಲ್ ತೊಗೊಬರೋಣ ಅಂತ ಅಂಗಡಿಗೆ ಶಾಪಿಗೆ ಹೋದ್ವಿ. ನೋಡಿ ತುಂಬಾ ಸೈಕಲ್ ಇತ್ತು. ಫಸ್ಟ್ ಇವರಿಗೆ ಚಿಕ್ಕದು ಸೈಕಲ್ ಇತ್ತು, ಅದು ತುಂಬಾ ಚಿಕ್ಕದಾಗೋಗಿತ್ತು. ಇವರು ಬೇಗ
ಬೆಳೆದೋಗ್ಬಿಟ್ಟಿದ್ದಾರೆ. ಹಾಗಾಗಿ ಅದು ಶಾರ್ಟ್ ಆಗಿತ್ತು. ಅದಕ್ಕೋಸ್ಕರ ನಾವು ಹೊಸದೊಂದು ಸೈಕಲ್ನ ಪರ್ಚೇಸ್ ಮಾಡೋಣ ಅಂತ ಶಾಪ್ಗೆ ಹೋದ್ವಿ. ಪರ್ಚೇಸಿಂಗು ಆಯಿತು. ನೋಡಿ ಅದೇ ಸೈಕಲ್ಲು ಇಬ್ಬರಿಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಇಬ್ಬರಿಗೂ ಹೊಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದೇ ಒಂದು ಸೈಕಲ್ ತೊಗೊಂಡ್ವಿ. ಅದಕ್ಕೆ ಅವರು ಫಸ್ಟೇ ಭಯ ಪಡ್ತಾಯಿದ್ರು. ಅದಕ್ಕೇನು ವೀಲ್ ನೆಸೆಸಿಟಿ ಇರಲಿಲ್ಲ, ವಿತೌಟ್ ವೀಲಲ್ಲೇ ಹೊಡಿಬೋದಿತ್ತು. ಅವರು ಭಯ ಪಡ್ತಿದ್ರು. ಅಂದರೆ ಚಿಕ್ಕದಾಗಿದ್ದಾಗ ಅದರಲ್ಲಿ ವೀಲ್ ಇತ್ತು, ವೀಲ್ ಇದ್ದಾಗ ನೀಟಾಗಿ ಈಸಿಯಾಗಿ ಹೊಡ್ಕೊಂಡು ಹೋಗೋರು. ಇವಾಗ ಇದೊಂದು ಸ್ವಲ್ಪ ದೊಡ್ಡದಲ್ವ, ಅವ್ರಿಗೆ ಭಯ ಸ್ಟಾರ್ಟ್ ಆಗಿದೆ. ಹಾಗಾಗಿ ಅಮ್ಮ ಇದಕ್ಕೂ ಕೂಡ ವೀಲ್ ಹಾಕಿಸ್ಕೊಡು ಚಿಕ್ಕದು ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೋಸ್ಕರ ಅವರು ಪಾಪ ಅಂಗಡಿಯವರು ವೀಲೆಲ್ಲನೂ ನೀಟಾಗಿ ಫಿಕ್ಸ್ ಮಾಡ್ತಾಯಿದ್ದಾರೆ. ನೋಡಿ ತುಂಬ ದಿನದಿಂದ ಕೇಳ್ತಾನೆ ಇದ್ರು, ಅಮ್ಮ ಸೈಕಲ್ ಬೇಕಮ್ಮ ಅಂತ ಅಂದ್ಬಿಟ್ಟು. ಅಂದರೆ ಅದು ತುಂಬಾ ಚಿಕ್ಕದಾಗೋಗಿತ್ತು, ನಾವು ತರಿಸ್ಕೊಟ್ಟಿರಲಿಲ್ಲ, ಅಂದರೆ ಕೊಡಿಸಿರ್ಲಿಲ್ಲ. ಇವಾಗ ಅತ್ತಗೆ ತಂದು ಕೊಡೋಣ ಅಂತ ಅಂದ್ಬಿಟ್ಟು ತಂದು ಕೊಟ್ವಿ. ಆಲ್ರೆಡಿ ಎಲ್ಲ ರೆಡಿ ಆಯಿತು. ನೋಡಿ ವಿವಿ ಓಡಿಸೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದಾಳೆ. ಸೊ ಫಸ್ಟೇ ಹತ್ತಿಬಿಟ್ಟು ಓಡಿಸೋಣ ಅಂತ ಓಡಿಸ್ತಾ ಇದ್ದಾಳೆ. ನೋಡಿ ಮಕ್ಕಳಿಗೆ ಚಿಕ್ಕ ಪುಟ್ಟ ಖುಷಿನಲ್ಲೇ ತುಂಬಾ ಖುಷಿ ಪಡ್ತಾರೆ. ಚಿಕ್ಕ ಪುಟ್ಟ ನಾವೇನು ಅವ್ರು ಕೇಳಿದ್ನ ಈಡೇರಿಸ್ತೀವಿ, ಅಷ್ಟು ತುಂಬಾ ದೊಡ್ಡದಾಗಿರುತ್ತೆ ಅವ್ರಿಗೆ. ನೋಡಿ ಫಸ್ಟ್ ಟೈಮು ಹೊಸ ಸೈಕಲಲ್ಲಿ ಹೋಗ್ತಾ ಇದ್ದಾಳೆ. ಅದು ಫಸ್ಟ್ ಇದ್ದು ತುಂಬಾ ಚಿಕ್ಕ ಇತ್ತು, ಇವಾಗ ದೊಡ್ಡದಾಗಿದೆ. ಅದನ್ನು ಕೂಡ ಓಡಿಸ್ಕೊಂಡು ಹೋಗ್ತಿದ್ದಾಳೆ. ಸೊ ಚಿಕ್ಕವಳಿಗೆ ಕೊಡ್ತಾಳೋ ಇಲ್ವೋ ಗೊತ್ತಿಲ್ಲ. ನಾನು ಇಬ್ಬರಿಗೂ ಆಗಲಿ ಅಂತ ಅಂದ್ಬಿಟ್ಟು ತೆಗ್ದಿಟ್ಟಿದ್ದೀನಿ. ಚಿಕ್ಕವಳು ಕೂಡ ಓಡಿಸ್ತಾಳೆ. ಅವಳಿಗೆ ಸ್ವಲ್ಪ ಕಾಲು ಇಟ್ಕೊಳ್ಳ ಅನ್ಕೋತೀನಿ. ಎಲ್ಲ ಆಯಿತು, ಮನೆಗೆ ತೊಗೊಂಡ್ಬಂದ್ವಿ. ತೊಗೊಬಂದ ತಕ್ಷಣ ನೋಡಿ ಪೂಜೆ ಮಾಡ್ತಾಯಿದ್ದಾರೆ. ಯಾಕೆ ಅಂತ ಕಾರ್ಪೆಲ್ಲ ಪೂಜೆ ಮಾಡಿದ್ವಲ್ಲ, ಸೊ ಅದ್ರ ಜೊತೆ ಎಲ್ಲ ಸ್ನಾನ ಎಲ್ಲ ಆಗಿತ್ತು ಅಂತ ಅಂದ್ಬಿಟ್ಟು ಇವಾಗ ಪೂಜೆ ಮಾಡ್ತಿದ್ದಾರೆ. ಸೈಕಲ್ಲ ಅವ್ರ ಸೈಡು ಚಿಕ್ಕದ ಬಲ್ಪ್ ಹಾಕಿದ್ದೀವಿ, ಅದು ಅಷ್ಟು ಲೈಟು ಕಾಣಿಸಲ್ಲ. ಈ ನೋಡಿ ಈಗಲೇ ಕಾಣಿಸ್ತಾ ಇದೆ ಹೆಂಗೆ ಪೂಜೆ ಮಾಡ್ತಿದ್ದಾರೆ ಅಂತ. ಎಲ್ಲ ಆಯಿತು. ಆವತ್ತು ಮಲಗಿ ಖುಷಿಯಾಗಿ ಮಲ್ಕೊಂಡ್ರು. ಮಾರ್ನಿಂಗು ಅದೇ ಸ್ಟೈಲು, ಸೈಕಲ್ ತಡ್ಕಿಂದನೂ ನನಗೆ ಜೀವ ತಿಂತಾ ಇದ್ದಾರೆ, ಅಮ್ಮ ಓಡಿಸ್ಬಾರಮ್ಮ ಅಂತ. ಸೊ ಅದಕ್ಕೋಸ್ಕರ ನಾನು ಅವರಿಗೆ ಸೈಕಲ್ನ ಹೊಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಬ್ಬರು ತಳ್ಕೊಂಡು ಹೋಗ್ತಾ ಇದ್ದಾರೆ. ವಿವಿ ತುಂಬಾ ಖುಷಿ ಆಯಿತು ಮಕ್ಕಳಿಗೆ. ಇದೇ ಅಲ್ವಾ ನಮಗೂ ಬೇಕಾಗಿ. ಇದಾಗಿತ್ತು ಇವತ್ತಿನ ರೂಟೀನ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.